ನಮಸ್ಕಾರ. ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ನಾನು ಗಾಯತ್. ಕರ್ನಾಟಕ ಮಾಹಿತಿ ಆಯೋಗದ ಕಾರ್ಯವೈಖರಿಯಲ್ಲಿ ಕಂಡುಬರುತ್ತಿರುವ ಗಂಭೀರ ಲೋಪದೋಷಗಳು, ಅರ್ಜಿದಾರರ ಮೇಲಿನ ಮಾನಸಿಕ ಕಿರುಕುಳ, ಪಾರದರ್ಶಕತೆಯ ಕೊರತೆ, ಮಾಹಿತಿ ಹಕ್ಕು ಕಾಯ್ದೆಯ ಆಶಯಗಳಿಗೆ ವಿರುದ್ಧವಾದ ಆಡಳಿತಾತ್ಮಕ ಕ್ರಮಗಳು ಹಾಗೂ ತುರ್ತಾಗಿ ಜಾರಿಗೆ ತರಬೇಕಾದ ಕಾನೂನು, ತಾಂತ್ರಿಕ ಮತ್ತು ವ್ಯವಸ್ಥಾತ್ಮಕ ಸುಧಾರಣೆಗಳ ಕುರಿತ ಸಮಗ್ರ ಮನವಿ ಸಲ್ಲಿಸಿ, ಒಂದು ವೇಳೆ ನಿಗದಿತ ಕಾಲಮಿತಿಯೊಳಗೆ ಈ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಹಾಗೂ ಪ್ರಜಾಪ್ರಭುತ್ವದ ರಕ್ಷಣೆಯ ದೃಷ್ಟಿಯಿಂದ ಕಾನೂನುಬದ್ಧ ಹೋರಾಟ, ಜನಜಾಗೃತಿ ಅಭಿಯಾನ ಮತ್ತು ಸಾರ್ವಜನಿಕ ಚಳುವಳಿಗಳನ್ನು ರೂಪಿಸುವುದು ಅನಿವಾರ್ಯವಾಗುತ್ತದೆ. ಮಾಹಿತಿ ಹಕ್ಕು ಕಾಯ್ದೆ ದುರ್ಬಲವಾದರೆ ಭ್ರಷ್ಟಾಚಾರ ಬಲವಾಗುತ್ತದೆ. ಮಾಹಿತಿ ಆಯೋಗ ದುರ್ಬಲವಾದರೆ ಪ್ರಜಾಪ್ರಭುತ್ವವೇ ದುರ್ಬಲವಾಗುತ್ತದೆ ಎಂಬುದನ್ನ ಪ್ರತಿ ಪೀಠದ ಮಾನ್ಯ ಮಾಹಿತಿ ಆಯುಕ್ತರು ಗಂಭೀರವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ಕಾಯ್ದೆಯನ್ನ ರಕ್ಷಿಸಬೇಕಾದ ಆಯೋಗವೇ ಜನರಲ್ಲಿ ನಿರಾಸೆ ಮತ್ತು ಭಯ ಹುಟ್ಟಿಸುವ ಸ್ಥಿತಿಗೆ ತಲುಪಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಆಪತ್ಕಾರಿಯಾಗಬಹುದು. ಇದಕ್ಕೆ ಆಸ್ಪದ ನೀಡದೆ ತಾವುಗಳು ತ್ವರಿತವಾಗಿ ಸಕಾರಾತ್ಮಕ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಸಾಮಾಜಿಕ ಕಾರ್ಯಕರ್ತರಿಂದ ಮನವಿಯನ್ನ ಸಲ್ಲಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರರು ವೀರೇಶ್, ಮಾಹಿತಿ ಅಧ್ಯಯನ ಕೇಂದ್ರ, ವಿಜಯನಗರ, ಮುನಿರಾಜು, ಸಂಪಾದಕರು, ಲೋಕಾಯುಕ್ತ ದಾಳಿ ಮತ್ತು ಸಂಯುಕ್ತ ಕಿರಣ ಪತ್ರಿಕೆ, ಡೆಲ್ಲಿ ಬಾಬು, ಸಂಪಾದಕರು, ರಾಜೇಶ್ವರಿ ವಾಹಿನಿ ಪತ್ರಿಕೆ, ಶ್ರೀಯುತ ಮಲ್ಲಿಕಾರ್ಜುನ ರಾಜು, ಅಧ್ಯಕ್ಷರು, ಯೂತ್ ಫಾರ್ ಹ್ಯೂಮನ್ ರೈಟ್ಸ್ ಕರ್ನಾಟಕ, ರಾಮಲಿಂಗೇಗೌಡ, ಡಿಎಸ್ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟ, ಟಿಎಚ್ ಸ್ವಾಮಿ.